ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಫ್ರೆಂಡ್ಸ್, ನಾನು ಹೇಳಿದಲ್ವ ಹಿಂದಿನ ವಿಡಿಯೋದಲ್ಲಿ ಲಾಂಗ್ ಆಗುತ್ತೆ ಅಂತೇಳಿ ಸಪ್ರೇಟಾಗಿ ವಿಡಿಯೋನ ನೆಕ್ಸ್ಟ್ ಕಮ್ಮಿಂಗಲ್ಲಿ ಹಾಕ್ತೀನಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಎಲ್ಲ ತಯಾರಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಸೆಲೆಬ್ರೇಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತೇಳಿ. ಈಗ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಎಲ್ಲ ಆಗ್ತಾ ಇದೆ. ಇವಾಗ ಕೇಕ್ ಕಟ್ಟಿಂಗ್ ಮಾಡಬೇಕು. ನಿಮಗೆ ಡೆಕೋರೇಷನ್ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೋ ಒಂಥರ ಲೈಟಿಂಗ್ಸ್ ಬಿಟ್ಟರೆ ಅದೊಂಥರ ಗೆಟಪ್ ಅಷ್ಟು ಲುಕ್ ಬರುತ್ತಲ್ವ. ನಮಗಂತೂ ಇದನ್ನು ತೆಗೆಯೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ತುಂಬಾ ಇಷ್ಟ ಆಯಿತು. ತುಂಬಾ ಖುಷಿ ಆಯಿತು. ಬಲೂನ್ಸು ಈ ಥರ ಜಾಸ್ತಿ ಹಾರ್ಚ್ ಇದೆಲ್ಲ ಮಾಡೋದಕ್ಕಿಂತ ಬೆಸ್ಟ್ ಈ ಥರ ಸಿಂಪಲಾಗಿ ಡೆಕೋರೇಷನ್ ಮಾಡಬೇಕು ಅಂತ ಅನ್ನಿಸ್ತು. ಈ ರೀತಿ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಜಾಸ್ತಿ ಏನು ಖರ್ಚೇನಿಲ್ಲ. ಬಲೂನ್ಸು ಮತ್ತು ಬ್ಯಾನರ್ ತೊಗೊಂಡಿದ್ದು ಅಷ್ಟೇ. ನೀವು ಒಂದು ₹100 ₹150 ಖರ್ಚು ಮಾಡಿಬಿಟ್ರೆ ನಿಮಗೆ ಆರಾಮ್ಸಾಗೆ ಮನೆಯಲ್ಲೇ ಈ ರೀತಿ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು. ತುಂಬ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಏಂತಕ್ಕೆ ಅಲ್ವಾ. ಮಕ್ಳಿಗೆ ಒಂದು ಖುಷಿಗಾಗಿ ಒಂದು ಬಲೂನ್ಸ್ ಈ ಥರ ಎಲ್ಲ ತೊಗೊಂಡು ಬಂದರೆ ಆಯಿತು. ನಾನು ಸಿಂಪಲಾಗಿ ಬಲೂನ್ಸ್ ಅಂತ ಬರ್ಡೇ ಅಂತ ಅಂದಮೇಲೆ ಬಲೂನ್ಸೇ ಅಲ್ವಾ ಮೇನ್, ಅದು ಮಕ್ಕಳಿಗೆ ಖುಷಿ ಕೊಡೋದು. ಅದಕ್ಕೇ ಒಂದು ಬಲೂನ್ಸ್ ಇರಲಿ ಅಂತೇಳಿ ಬಲೂನ್ಸಿಂದ ಸಿಂಪಲಾಗಿ ಮಾಡಿದ್ವಿ. ಇಲ್ಲಿ ಕ್ಯಾಂಡಲ್ ಇಡ್ತಾ ಇದ್ದಾರಲ್ಲ, ಅದೇನೋ ನಾನು ಶಾಪಿಂಗ್ ಮಾಡಿದೆ. ಬಟ್ ನಿಮ್ಮ ಜೊತೆ ಶೇರ್ ಮಾಡೋದು ಮರ್ತೋಯ್ತು. ನಾನು ತೋರಿಸ್ಬೇಕಂತ ಅಂದ್ಕೊಂಡೆ, ಬಟ್ ತೋರಿಸೋದಕ್ಕೆ ಆಗಲಿಲ್ಲ. ನೋಡಿ, ಮಕ್ಕಳೇನೋ ಒಬ್ಬೊಬ್ಬರೇ ಒಂದೊಂದೇ ತಂದು ಇಡ್ತಾ ಇದ್ದಾರೆ. ಇದು ಕ್ಯಾಂಡಲ್ ಅಂತ ಅಂದರೆ ಇದು ನಾರ್ಮಲ್ ಲೈಟ್ ಬರುತ್ತಲ್ಲ, ಕ್ಯಾಂಡಲ್ ಶೇಪಲ್ಲೇ ಲೈಟ್ ಬರುತ್ತೆ ಅಷ್ಟೇ. ಆನ್ ಬೇಕಾದ್ರೆ ಆಫ್ ಮಾಡ್ಕೊಳ್ಬೋದು. ಇದಕ್ಕೆ ಶೆಲ್ಲು ಕೊಟ್ಟಿದ್ದಾರೆ, ಸಪ್ರೇಟಾಗಿ ಖಾಲಿ ಆದರೂ ಹಾಕ್ಕೊಳ್ಬೋದು. ಫೈನಲಿ ಎಲ್ಲ ಡೆಕೋರೇಷನ್ ಎಲ್ಲ ಆಯಿತು. ನಾನು ರೆಡಿಯಾಗಿ ಬಂದೆ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಬಟ್ ನಾನು ಈ ವರ್ಷ ಏನೋ ಮಗನ ಬರ್ಡೇಗೆ ಅಂತ ಹೇಳಿ ನಾನು ಬಟ್ಟೆ ಶಾಪಿಂಗ್ ಅದೆಲ್ಲ ಏನೂ ಮಾಡಿಲ್ಲ. ಇರೋದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಮ್ಮದು ಪ್ಲ್ಯಾನ್ ಇದ್ದಿದ್ದೆ ಒಂದು, ಬಟ್ ಪ್ಲ್ಯಾನ್ ಅಂದರೆ ನಾವೇನು ಮಾಡೋದು ಬೇಡ, ಸಿಂಪಲ್ಲಾಗಿ ನಾವೇ ಕೇಕ್ ಕಟ್ ಮಾಡ್ಕೊಳ್ಳೋಣ ಈ ಥರ ಅಂತ ಪ್ಲ್ಯಾನ್ ಇದ್ದಿದ್ದು. ಮಾಡೋದು ಮಾಡ್ತೀವಲ್ವ, ಅಕ್ಕನ್ನೆಲ್ಲ ಕರೆಯೋಣ ಅಂತೇಳಿ ಹೀಗೆ ಸುಮ್ಮನೆ ಹಾಗೆ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀವಿ. ಬರ್ಡೇ ಎಲ್ಲ ಪ್ರತಿಯೊಂದು ಮಾಡ್ತೀವಿ, ಒಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಇರಲಿ ಅಂತೇಳಿ. ಡೆಕೋರೇಷನ್ ಎಲ್ಲ ಪ್ರಿಪೇರ್ ಆಯಿತು. ಡೆಕೋರೇಷನ್ ಹೇಗಿದೆ ಅಂತೇಳಿ ಹೇಳಿ. ನನ್ನ ಮಗಳಂತ ಫುಲ್ಲು ಹ್ಯಾಪಿ ಆಗಿಬಿಟ್ಟಿದ್ದಾಳೆ. ನೋಡ್ತಾ ಇರ್ಬೋದು ಇಬ್ಬರು ಫೋಸ್ ಯಾವ ರೀತಿ ಇದೆ ಅಂತ. ಇಬ್ಬರದ್ದು ಹೇಗಿದೆ ಡ್ರೆಸ್ಸು ಮತ್ತು ಲಾವಿಶ್ ಬರ್ಡೇ ಬಾಯ್ದು ಡ್ರೆಸ್ ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ನನಗಂತೂ ತುಂಬಾ ಖುಷಿ ಆಯಿತು. ಅಕ್ಕ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅವರು ವಿಡಿಯೋ ನೋಡ್ತಿರ್ತಾರೆ ಅಂದ್ಕೊಳ್ತೀನಿ. ನಮ್ಮ ಕಡೆಯಿಂದ ನಿಮಗೆ ತುಂಬ ಥ್ಯಾಂಕ್ಸ್ ಅಕ್ಕ, ಓಕೆನಾ. ತುಂಬ ಇಷ್ಟ ಆಯಿತು ನನಗಂತೂ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು. ಹಾಗೆ ಶಾರ್ಟ್ ವಿಡಿಯೋ ಎಲ್ಲ ಮಾಡ್ತಿದ್ದಾರೆ ಅಮ್ಮು, ಲಿಕ್ಕಿ. ಈ ವಿಡಿಯೋ ಎಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಕೂಡಲೇ ಎಲ್ಲ ವಿಡಿಯೋಸು ನೋಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು. ಮಕ್ಕಳಿಗೆ ಏನೋ ಒಂಥರ ಖುಷಿ ಅಲ್ವಾ, ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ. ಮಕ್ಕಳು ಸಹ ಎಂಜಾಯ್ ಮಾಡ್ತಾಯಿದ್ದಾರೆ. ಹಾಗೆ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ, ವಿಡಿಯೋಸು ಇದೆಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ಕೇಕ್ ತರ್ತಾ ಇದ್ದಾರೆ. ಕೇಕ್ ತರ್ತಾ ಇದ್ದಾರಲ್ವ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಿದ್ದಾರೆ ಅಂತ. ಮಕ್ಕಳು ಶ್ರೇಷ್ಠೆ ಅಂದರೆ ಶ್ರೇಷ್ಠೆ. ಒಂದು ಕ್ಯಾಂಡಲ್ ಇಟ್ಟಿದ್ದ ಜಾಗದಲ್ಲಿ ಇಡ್ತಾ ಇಲ್ಲ, ಪ್ರತಿಯೊಂದನ್ನು ತೊಗೊಂಡು ಜೋಡಿಸ್ಕೊಂಡು ಈ ರೀತಿ ಎಲ್ಲ ಆಟ ಆಡ್ತಾ ಇದ್ದಾರೆ. ನೋಡಿ ಎಷ್ಟು ಶ್ರೇಷ್ಠೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೇ ಮಕ್ಕಳಿದ್ರೆ ಈ ಥರ ಎಲ್ಲ ಹಾಳು ಮಾಡಿಬಿಡ್ತಾರೆ. ಅದಕ್ಕೇ ಏನು ತರೋದಕ್ಕೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಇವಾಗ ಅಕ್ಕ ಎಲ್ಲ ಎತ್ತಿಡ್ತಾ ಇದ್ದಾರೆ. ಮಕ್ಕಳೆಲ್ಲ ಮುಡ್ತಿ ಹಾಳು ಮಾಡ್ತಾರಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದಾರೆ ಅಕ್ಕ. ಕೇಕ್ ಬಂದಮೇಲೆ ಇಡೋಣ ಅಂತೇಳಿ. ಫೈನಲಿ ಕೇಕ್ ರೆಡಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಐಸ್ ಕೇಕ್ ಬಂದು, ಬಟ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಲಾವಿಶ್ ಅಂತ ಹೇಳಿ LAVISH ಬರಬೇಕಾಯಿತು, LAVASH ಅಂತ ಮಾಡಿಬಿಟ್ಟಿದ್ದಾರೆ. ಓಕೆ, ಬೈ ಮಿಸ್ಟೇಕ್ ಆಗಿಬಿಟ್ಟಿದೆ. ಫ್ಲೇವರ್ ಬಂದು ಸ್ಟ್ರಾಬೆರಿ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ಐಸ್ ಕೇಕು. ಓಕೆ ಫ್ರೆಂಡ್ಸ್, ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಮಗಂದು 2ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನೀವು ಸಹ ಎಂಜಾಯ್ ಮಾಡಿ. ನನ್ನ ಮಗನಿಗೂ ಸಹ ಆಶೀರ್ವಾದ ಮಾಡಿ, ಓಕೆನಾ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ತಿಲ್ದನನಗೆ ಸಪೋರ್ಟ್ ಮಾಡಿ.
ಅಯ್ಯೋ ಲೇಟ್ ಆಯ್ತದೆ ಅಂತ ಬನ್ನಿ ಬನ್ನಿ ಎಲ್ಲ ಕೇಕ್ ಕಟ್ಟಾಯ್ತು ಬನ್ನಿ ಬನ್ನಿ ಅಂತ ಕುತ್ಕೊಳ್ಳಿ ಹಾಕ ಜಾಗ ನನಗೆ ಯಾರಿಗೆ ಫೋಟೋ ತೆಗಿಲ್ಲ ಶೋ ಬಾವ ಎಲ್ಲ ಬಂದಿದ್ದಾರೆ. ಶೋ ಇವಾಗ ಫೈನಲಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಇವಾಗ ನಾವು ಕಬಾಬ್ ಹಾಕ್ತಾಯಿದ್ದಾರೆ ಹಸ್ಬೆಂಡು. ಶೋ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿ ಆಗಿದೆ. ಶೋ ನನ್ನ ಮಗನ ಬರ್ಡೇಗೆ ಏನೆಲ್ಲ ಅಡುಗೆ ತಯಾರಿ ಮಾಡಿದ್ದೀವಿ ಅಂತ ಅಂದರೆ ಬಿರಿಯಾನಿ ಮತ್ತು ಲಿವರ್ ಗುಂಡ್ಗೆಕಾಯಿ ಆ್ಯಂಡ್ ಕಬಾಬ್ ಇಷ್ಟೆಲ್ಲ ತಯಾರಿ ಮಾಡಿದ್ವಿ. ಶೋ ಸೊ ಫೈನಲಿ ಈಗೆಲ್ಲ ನಮ್ಮದು ಚಹಾ ಎಲ್ಲ ಊಟ ಆಯಿತು. ಇವಾಗೆಲ್ಲ ಅಕ್ಕ ಅಮ್ಮ ಎಲ್ಲರೂ ಕೂತು ನಾವು ಹೀಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಮಕ್ಕಳಂತೂ ಬರೀ ಮೊಬೈಲ್ ನೋಡಿಕೊಂಡು ಇದ್ದಾರೆ. ಸೊ ಇವಾಗ ನಾವು ಮಗಂದು ಅಂದರೆ ಲಾವೇಶ್ ಬರ್ಡೇ ಫಸ್ಟ್ ಇಯರ್ ಬರ್ಡೇದು ಆಲ್ಬಮ್ ಬಂದಿತ್ತಲ್ವ, ಅದನ್ನು ನೋಡ್ತಾ ಇದ್ದಾರೆ ಅಕ್ಕ. ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ ಬರ್ಡೇ ವ್ಲಾಗಲ್ಲಿ, ಬಟ್ ಇದು ತುಂಬಾ ಲೆಂತ್ ಆಗೋಗುತ್ತೆ. ನೋಡೋಣ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ನಾನು ವ್ಲಾಗ್ ಜೊತೆನೇ ಬರ್ಡೇ ಸೆಲೆಬ್ರೇಷನ್ ಅಂದರೆ ಫಸ್ಟ್ ಇಯರ್ ಬರ್ಡೇ ಆಲ್ಬಮ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಬಟ್ ಇದರಲ್ಲಿ ಏನು ನಾವೇ ಒಂದು ಕ್ರಿಯೇಟಿವ್ ಆಗಿ ಮಾಡಿಸಿದ್ದೀವಿ. ಸೊ ತೋರಿಸ್ತೀನಿ ನಿಮಗೂ ಸಹ ಐಡಿಯಾ ಬರಲಿ ಅಂತ. ಬಟ್ ವ್ಲಾಗಲ್ಲಾದರೆ ಎಲ್ಲ ನೋಡೋಲ್ಲ, ನಾನು ಸಪ್ರೇಟಾಗಿ ತೋರಿಸ್ತೀನಿ ನಿಮ್ಗೊಂದಷ್ಟು ಐಡಿಯಾ ಬರಲಿ. ಓಕೆನಾ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಕ್ಕ ಹೇಳ್ತಾಯಿದ್ರು. ಸೊ ಈಗ ಬನ್ನಿ ಈಗೆಲ್ಲ ಸಂಜೆ ಆಲ್ಮೋಸ್ಟ್ 6 ಗಂಟೆ ಆಗಿದೆ. 6 ಗಂಟೆ ಎಲ್ಲ ಹೊರಗಡೆ ಅಂದರೆ ರೂಮಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಹೀಗಾಗಿತ್ತು. ಐ ಹೋಪ್ ಇವೆಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಕೊನೆಯಲ್ಲಿ ನಾವು ಬರ್ಡೇ ಸೆಲೆಬ್ರೇಷನಲ್ಲೇ ಕೆಲವೊಂದಷ್ಟು ಫೋಟೋನೂ ಸಹ ತೊಗೊಂಡಿದ್ದೀವಿ. ಸೊ ಜಾಸ್ತಿ ಏನಿಲ್ಲ, ಸೊ ಸಿಂಪಲ್ಲಾಗಿ ಕೆಲವೊಂದಷ್ಟು ಫೋಟೋ ತೊಗೊಂಡಿದ್ದೀವಿ. ಸೊ ಲಾಸ್ಟಲ್ಲಿ ಹಾಕ್ತೀನಿ ಆ ಫೋಟೋಶು ನೋಡಿ. ಓಕೆನಾ, ನೋಡಿಬಿಟ್ಟು ಹೇಗಿದೆ, ಯಾವುದು ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಡೆಕೋರೇಷನ್ ಹೇಗೆ ಬಂತು
ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಫೋಟೋಸ್ನ ನೋಡಿ. ಓಕೆನಾ.